ಫ್ರೆಂಡ್ಸ್, ಅನನೆಜಿಕೆ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಮ್ಮ ಮುಂದೆ ಮತ್ತೊಂದು ಆಸಕ್ತಿಕರವಾದ ಸ್ಟೋರಿ ತೆಗೆದುಕೊಂಡು ಬಂದಿದ್ದೇವೆ. ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನನ್ನ ಹೆಸರು ಕಾವ್ಯ. ನನಗೆ 28 ವರ್ಷ ಇರುವಾಗ ಮದುವೆ ಮಾಡಿದರು. ನನ್ನನ್ನು ಮದುವೆಯಾದ ಗಂಡ ಮೊದಲ ರಾತ್ರಿ ದಿನವೇ ಮನೆಗೆ ಬರಲಿಲ್ಲ. ಆಮೇಲೆ ನೋಡಿದರೆ ಅವನಿಗೆ ಈ ಮೊದಲೇ ಬೇರೆ ಸಂಬಂಧವಿತ್ತು ಎಂದು ಗೊತ್ತಾಯಿತು. ಅವನು ಡೈವೋರ್ಸ್ ತೆಗೆದುಕೊಂಡು ಹೋದ. ಆನಂತರ ನಾನು ಕಷ್ಟದಲ್ಲಿ ಬಿದ್ದೆ. ರಾತ್ರಿ ಮಲಗುವಾಗ ನನಗಾಗುತ್ತಿರುವ ಆಸೆಗಳನ್ನು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಲಗುತ್ತಿದ್ದೆ. ಹೇಗಾದರೂ ಮಾಡಿ ಮದುವೆಯಾಗಬೇಕು ಎಂದು ವರನಿಗಾಗಿ ತುಂಬಾ ಕಡೆ ಹುಡುಕಾಡುತ್ತಿದ್ದೆ. ಕೆಲವೊಂದು ಪ್ರಪೋಸಲ್ಗಳು ಬಂದವು. ಆದರೆ ಕೆಲವರು ಕೆಲಸ ಮಾಡುತ್ತಿರಲಿಲ್ಲ. ಇನ್ನು ಕೆಲವರು ನನ್ನ ಆಸ್ತಿಯ ಮೇಲೆ ಕಣ್ಣು ಹಾಕಿಕೊಂಡು ಬಂದಿದ್ದರು. ಹಾಗಾಗಿ ಅವರನ್ನು ಒಪ್ಪಿಕೊಳ್ಳಲು ಆಗಲಿಲ್ಲ. ಕೆಲಸಕ್ಕೆ ರಜೆ ತೆಗೆದುಕೊಂಡು ಮನೆಗೆ ಹೋದಾಗಲೆಲ್ಲ ಸ್ನೇಹಿತರೆಲ್ಲರೂ ನನ್ನ ಮದುವೆ ಬಗ್ಗೆ ಮಾತನಾಡುತ್ತಿದ್ದರು. ಅವರಿಗೆಲ್ಲ ಉತ್ತರ ಕೊಟ್ಟು ಬದುಕುವುದು ತುಂಬಾ ಕಷ್ಟವಾಗುತ್ತಿತ್ತು. ಹೀಗಾಗಿ ಹೇಗಾದರೂ ಮಾಡಿ ಮದುವೆಯಾಗಬೇಕು ಎಂದುಕೊಂಡೆ. ಮೆಟ್ರಿಮೋನಿಯಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದೆ. ಕೊನೆಗೆ ಮೆಟ್ರಿಮೋನಿಯಲ್ಲಿ ಅಶೋಕ್ ಎಂಬ ಹುಡುಗ ದೊರಕಿದ. ಅವನು ನೋಡುವುದಕ್ಕೆ ತುಂಬಾ ಚೆನ್ನಾಗಿದ್ದ. ಅವನ ಕತೆ ಕೇಳುವುದಕ್ಕೆ ವಿಚಿತ್ರವಾಗಿತ್ತು. ಅವನಿಗೆ ಕೂಡ ಮದುವೆಯಾಗಿ ಅವನ ಹೆಂಡತಿ 4 ದಿನಗಳಲ್ಲಿ ಬಿಟ್ಟು ಹೋಗಿದ್ದಳು. ಅವಳು ಕೊಟ್ಟಿರುವ ವಿಚಿತ್ರ ಕಾಟಕ್ಕೆ ಅವಳಿಂದ ದೂರ ಆಗಿದ್ದ. ನಮ್ಮಿಬ್ಬರ ಫೋನ್ ನಂಬರನ್ನು ಒಬ್ಬರಿಗೊಬ್ಬರು ಶೇರ್ ಮಾಡಿಕೊಂಡೆವು. ಆಮೇಲೆ ನಾನು ಅವನ ಜೊತೆ ದಿನ ಮಾತನಾಡಲು ಆರಂಭಿಸಿದೆ. ಬಹಳ ದಿನಗಳು ಹೀಗೆ ಕಳೆದವು. ಇಬ್ಬರು ತುಂಬಾ ಕ್ಲೋಸ್ ಆದವು. ಒಮ್ಮೆ ಮೀಟ್ ಆದೆವು. ಆಗಾಗ ಒಮ್ಮೆ ಹೊರಗಡೆ ಹೋಗಿ ಮೀಟ್ ಆಗಿ ಬರುತ್ತಿದ್ದೆವು. ನನಗೆ ಅವನ ಮೇಲೆ ಇಷ್ಟವಾಗಿ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಅಶೋಕ್ ಎಂದು ಹೇಳಿದೆ. ಅವನು ಕೂಡ ನನ್ನನ್ನು ಇಷ್ಟಪಡುತ್ತಿರುವುದಾಗಿ ಹೇಳಿದ. ಈ ವಿಷಯವನ್ನು ನಾನು ನಮ್ಮ ಮನೆಯಲ್ಲಿ ಕೂಡ ಹೇಳಿದೆ. ನಮ್ಮ ಮನೆಯಲ್ಲಿ ನಾನು ಮದುವೆಗೆ ಮುಂದುವರೆದಿದ್ದೇನೆ ಎಂದು ಕೇಳಿ ತುಂಬಾ ಸಂತೋಷಪಟ್ಟರು. ಅಶೋಕ್ ನನ್ನನ್ನು ಮದುವೆಯಾಗಲು ಬಯಸಿ ನನ್ನ ಜಾತಕ ಕೇಳಿದ. ನಾನು ಅವನಿಗೆ ನನ್ನ ಜಾತಕವನ್ನು ಕಳುಹಿಸಿದೆ. ಆ ದಿನ ಮಧ್ಯಾಹ್ನ ನಾನು ಕಾಲ್ ಮಾಡಿದರೆ ಅವನು ರಿಸೀವ್ ಮಾಡಲಿಲ್ಲ. ಸಾಯಂಕಾಲ ಮತ್ತೆ ಟ್ರೈ ಮಾಡಿದೆ. ಆದರೂ ಫೋನ್ ಎತ್ತಲಿಲ್ಲ. ಮರುದಿನ ಅವನು ಫೋನ್ ಮಾಡಿದ. ನಿನಗೊಂದು ನಿಜವನ್ನು ಹೇಳಬೇಕು. ಅದನ್ನು ಕೇಳಿದರೆ ನೀನು ಏನು ಅಂದುಕೊಳ್ಳುತ್ತೀಯೋ ಗೊತ್ತಿಲ್ಲ. ಹಾಗಾಗಿ ನಿನ್ನ ಫೋನನ್ನು ರಿಸೀವ್ ಮಾಡದೆ ಸುಮ್ಮನಿದ್ದೆ ಎಂದು. ಅವನ ಮಾತು ಕೇಳಿ ನನಗೆ ಸ್ವಲ್ಪ ಭಯವಾಯಿತು. ಏನು ಎಂದು ಕೇಳಿದೆ. ನೀನು ನನಗಿಂತ 2 ವರ್ಷ ದೊಡ್ಡವಳು. ಅದು ನಿನ್ನ ಜಾತಕ ನೋಡಿದ ಮೇಲೆ ನನಗೆ ತಿಳಿಯಿತು ಎಂದು. ಅದನ್ನು ಕೇಳಿ ನಾನು ಗರಬಡಿದವಳಂತೆ ಸುಮ್ಮನೆ ನಿಂತೆ. ಏನು ಮಾಡಬೇಕು ಎನ್ನುವುದು ತಿಳಿಯಲಿಲ್ಲ. ಇನ್ನು ನಮ್ಮ ಮದುವೆಗೆ ಮುಂದುವರಿಯಲು ಆಗುವುದಿಲ್ಲ ಎನ್ನುವುದು ಖಚಿತವಾಗಿತ್ತು. ಅಟ್ಲೀಸ್ಟ್ ನಾವು ಫ್ರೆಂಡ್ಸ್ ಆಗಿರೋಣ ಎಂದು ತೀರ್ಮಾನ ಮಾಡಿದೆವು. ಈ ವಿಷಯವನ್ನು ನನ್ನ ಅಮ್ಮನಿಗೂ ಕೂಡ ಹೇಳಿದೆ. ಏನು ಯೋಚನೆ ಮಾಡಬೇಡ. ನಿನಗೆ ಒಳ್ಳೆಯ ಸಂಬಂಧವೇ ಸಿಗುತ್ತದೆ ಎಂದು ನನಗೆ ಸಮಾಧಾನ ಮಾಡಿದರು. ಇದಾದ ನಂತರ ನಾವು ಫ್ರೆಂಡ್ಸ್ ಆಗಿದ್ದುಕೊಂಡು ಆಗಾಗ ಮೀಟ್ ಮಾಡುತ್ತಿದ್ದೆವು. ನಾನು ನನ್ನ ಆಫೀಸ್ ಬಗ್ಗೆ ನನ್ನ ಗೆಳೆಯರ ಬಗ್ಗೆ ಹೇಳಿದರೆ ಅವನು ಕೂಡ ಅವನ ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳುತ್ತಿದ್ದ. ಹೀಗೆ ಮಾತನಾಡುತ್ತಾ ಇರುವಾಗ ಒಮ್ಮೆ ಅವನು ಅವನ ಗೆಳೆಯನೊಬ್ಬನ ಬಗ್ಗೆ ಹೇಳಿದ್ದ. ಆತನ ಹೆಸರು ವರುಣ್. ಅವನು ಮದುವೆ ಮಾಡಿಕೊಂಡಿರಲಿಲ್ಲ. ಅವನಿಗೆ ಯಾಕೆ ಮದುವೆ ಆಗಲಿಲ್ಲ ಎಂದು ಕೇಳಿದೆ. ಅವನ ಮನೆಯಲ್ಲಿ ಏನೋ ಸಮಸ್ಯೆ ಇದೆ. ಆದ್ದರಿಂದ ಅವನಿಗೆ ಮದುವೆ ಆಗಲಿಲ್ಲ. ಆದರೆ ಅವನು ತುಂಬಾ ಒಳ್ಳೆಯ ಕುಟುಂಬದವನು. ಮನೆಯಲ್ಲಿ ಎಲ್ಲರೂ ಒಳ್ಳೆಯವರು. ನೀನು ಅವನನ್ನು ಮದುವೆಯಾಗುತ್ತೀಯಾ ಎಂದೆಲ್ಲ ಹೇಳಿದ. ಸರಿ, ಹಾಗಿದ್ದರೆ ಒಮ್ಮೆ ನೋಡೋಣ ಎಂದುಕೊಂಡೆ. ಅಶೋಕ್ ನನ್ನ ನಂಬರನ್ನು ಅವನಿಗೆ ಕೊಟ್ಟ ಹಾಗೆ ಅವನ ನಂಬರನ್ನು ನನಗೆ ಕೊಟ್ಟಿದ್ದ. ನಾವಿಬ್ಬರೂ ಮಾತನಾಡಿಕೊಂಡೆವು. ಭಾನುವಾರ ನಮ್ಮ ಮನೆಗೆ ಬರುವುದಕ್ಕೆ ಹೇಳಿದೆ. ಈ ವಿಷಯವನ್ನು ನನ್ನ ಮನೆಯವರಿಗೆ ಹೇಳಿದೆ. ಅಶೋಕ್ ತಂದಿರುವ ಸಂಬಂಧ ಎಂದು ಹೇಳಿದೆ. ಅವರು ಕೇಳಿ ಸಂತೋಷಪಟ್ಟರು. ವರುಣ್ ನೋಡೋಕೆ ತುಂಬಾ ಚೆನ್ನಾಗಿದ್ದ. ಆದರೆ ಸ್ವಲ್ಪ ಕಡಿಮೆ ಮಾತನಾಡುತ್ತಿದ್ದ. ಅದು ಓಕೆ ಎನ್ನಿಸಿತು. ಅವನು ನಮ್ಮ ಮನೆಗೆ ಬಂದು ಮಾತನಾಡಿಕೊಂಡು ಹೋದ. ಅವನನ್ನು ನೋಡಿ ನಮ್ಮ ಮನೆಯವರಿಗೆಲ್ಲ ಸಂತೋಷವಾಯಿತು. ಆನಂತರ ಅಶೋಕ್ ಫೋನ್ ಮಾಡಿ ವರುಣ್ಗೆ ಸಂಬಂಧ ಇಷ್ಟವಾಗಿದೆ. ಹಾಗಾಗಿ ವರದಕ್ಷಿಣೆ ಕೂಡ ಬೇಡ ಎಂದು ಹೇಳಿದ್ದಾರೆ ಎಂದು. ಅದನ್ನು ಕೇಳಿ ನಮ್ಮ ಮನೆಯಲ್ಲಿ ಇನ್ನಷ್ಟು ಸಂತೋಷವಾಯಿತು. ಎಲ್ಲರ ಸಮ್ಮುಖದಲ್ಲಿ ಮದುವೆ ಚೆನ್ನಾಗಿ ನಡೆಯಿತು. ಇಲ್ಲಿಯವರೆಗೂ ಚೆನ್ನಾಗಿ ಆಯಿತು. ನಮ್ಮ ನಿಜದ ಕತೆ ಆರಂಭವಾಗುವುದೇ ಇಲ್ಲಿ. ನಮ್ಮ ಪ್ರಥಮ ರಾತ್ರಿಯ ದಿನ
ನಾನು ಲೋಟದಲ್ಲಿ ಹಾಲು ತೆಗೆದುಕೊಂಡು ವರುಣನ ಬಳಿಗೆ ಹೋದೆ. ವರುಣ್ ನನಗಾಗಿ ಕಾಯುತ್ತಾ ಬೆಡ್ ಮೇಲೆ ಕುಳಿತಿದ್ದ. ನನ್ನ ಕೈಯಿಂದ ಹಾಲಿನ ಗ್ಲಾಸ್ ಅನ್ನು ತೆಗೆದುಕೊಂಡು ಅವನು ಅದನ್ನು ಕುಡಿದು ಪಕ್ಕದಲ್ಲಿ ಇಟ್ಟ. ಹಾಗೆ ನನ್ನನ್ನು ಹಿಡಿದುಕೊಂಡು ಮುದ್ದಾಡಲು ಆರಂಭಿಸಿದ. ನಾನು ಕೂಡ ಅವನಿಗೆ ಸಹಕರಿಸಿದೆ. ಯಾಕೋ ಅವನಿಗೆ ಮುಂದುವರೆಯಲು ಕಷ್ಟವಾಗುತ್ತಿತ್ತು. ಎಷ್ಟೇ ಪ್ರಯತ್ನಪಟ್ಟರೂ ಏನೂ ಮಾಡಲಾಗಲಿಲ್ಲ. ಏನನ್ನೂ ಅಂದುಕೊಳ್ಳಬೇಡ ಪ್ಲೀಸ್ ಎಂದು ಹಾಗೇ ನಿದ್ದೆ ಹೋದ. ಇದು ಸುಮಾರು ದಿನ ಹೀಗೆಯೇ ನಡೆಯಿತು. ಕೆಲವು ತಿಂಗಳುಗಳ ನಂತರ ಮನೆಯಲ್ಲಿ ಎಲ್ಲರೂ ಮಗು ಬೇಕು ಎಂದು ನನ್ನನ್ನು ಪೀಡಿಸತೊಡಗಿದರು. ಯಾವಾಗ ನಮಗೆ ಮಗುವನ್ನು ಕೊಡುತ್ತೀರಾ ಎಂದು ಕೇಳುತ್ತಿದ್ದರು. ಅತ್ತೆ ಮಾವ ಕೂಡ ನಮಗೆ ಮೊಮ್ಮಗು ಬೇಕು ಎಂದು ಕೇಳಲು ಸ್ಟಾರ್ಟ್ ಮಾಡಿದರು. ಕೊನೆಗೆ ಅತ್ತೆ ನಮ್ಮನ್ನು ಒಮ್ಮೆ ಡಾಕ್ಟರ್ ಹತ್ತಿರ ತೋರಿಸಿಕೊಂಡು ಬರಲು ಹೇಳಿದರು. ನಾವಿಬ್ಬರೂ ಜೊತೆಯಾಗಿ ಹಾಸ್ಪಿಟಲ್ಗೆ ಹೋದೆವು. ಡಾಕ್ಟರ್ ಕೆಲವೊಂದು ಟೆಸ್ಟ್ ಮಾಡಿಸಿದರು. ರಿಪೋರ್ಟ್ ಅಲ್ಲಿ ಏನು ಬಂದಿರಬಹುದು ಎಂದು ಯೋಚನೆಯಲ್ಲಿ ಇದ್ದೆ. ನನ್ನ ಗಂಡ ಅವರ ಕೆಲಸಕ್ಕೆ ಹೊರಟರು. ನಾನು ಆಗ ಒಬ್ಬಳೇ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರನ್ನು ಮೀಟ್ ಮಾಡಿ ರಿಪೋರ್ಟ್ ಬಗ್ಗೆ ಕೇಳಿದೆ. ಡಾಕ್ಟರ್ ಎಲ್ಲವನ್ನೂ ವಿವರಿಸಿದ್ದರು. ನಿನ್ನ ಗಂಡನಿಗೆ ಮಕ್ಕಳಾಗುವ ಸಾಧ್ಯತೆ ಸ್ವಲ್ಪ ಕಡಿಮೆ ಎಂದು ಹೇಳಿದರು. ಅದನ್ನು ಕೇಳಿ ನನಗೆ ತುಂಬಾ ಬೇಸರವಾಯಿತು. ಯಾಕೆ ಎಲ್ಲಾ ಕಷ್ಟಗಳು ನನಗೆ ಮಾತ್ರ ಬರುತ್ತಿದೆ ಎಂದು ಯೋಚಿಸಿದೆ. ಇದಕ್ಕೆ ಪರಿಹಾರ ಏನು? ಇಲ್ಲವಾ ಎಂದು ಡಾಕ್ಟರ್ ಹತ್ತಿರ ಕೇಳಿದೆ. ಡಾಕ್ಟರ್ ಒಂದು ಕ್ಷಣ ಆಲೋಚಿಸಿ ನೋಡಬೇಕು ಎಂದು ಹೇಳಿದರು. ಆಗ ನಾನು ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಮ್ಮ ಮನೆಯವರು ಅದನ್ನು ನೋಡಿಕೊಳ್ಳುತ್ತಾರೆ ಎಂದು ಹೇಳಿದೆ. ಮಕ್ಕಳನ್ನು ಮಾಡಿಸುವುದು ಏನೂ ಕಷ್ಟದ ಕೆಲಸವಲ್ಲ, ಆದರೆ ಅದು ಸ್ವಾಭಾವಿಕವಾಗಿ ಆಗುವುದಿಲ್ಲ. ಏನಾದರೂ ಮಾಡಿ ನೀನು ಗರ್ಭಧರಿಸುವ ಹಾಗೆ ಮಾಡಬಹುದು. ಆದರೆ ನಿನಗೆ ಸುಖ ಬೇಕು ಅಂದರೆ ನಿನ್ನ ಗಂಡ ಪ್ರಯತ್ನಿಸಬೇಕು ಅಂತ ಹೇಳಿದರು. ಕಣ್ಣಲ್ಲಿ ನೀರು ಸುರಿಸುತ್ತಾ ರಿಪೋರ್ಟ್ ತೆಗೆದುಕೊಂಡು ಮನೆಗೆ ಹೋದೆ. ನನ್ನ ಮುಖ ಬಾಡಿ ಹೋಗಿರುವುದನ್ನು ನೋಡಿ ಅತ್ತೆ ನನಗೆ ಏನಾಯ್ತು ಅಂತ ಕೇಳಿದರು. ಎಲ್ಲ ಚೆನ್ನಾಗಿಯೇ ಇದೆ ಅಂತ ಅತ್ತೆಗೆ ಸುಳ್ಳು ಹೇಳಿದೆ. ಆನಂತರ ವರುಣ್ ಕೂಡ ಕಾಲ್ ಮಾಡಿ ರಿಪೋರ್ಟ್ ಬಂತ ಏನಂತ ಇದೆ ಅಂತ ಕೇಳಿದರು.